ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಕ್ಕಾ ಕನ್ನಡತಿ ಸುಸಂತಿ. ನೀವು ಯಾವಾಗಲಾದರೂ ಮದುವೆ ಮನೆಗೋ ಅಥವಾ ಹೋಟೆಲ್ಗೋ ಹೋದಾಗ ಬಿಸಿಬೇಳೆಬಾತ್ ತಿಂದ್ಬಿಟ್ಟು ಅಬ್ಬಾ ಏನು ಟೇಸ್ಟಿಗಿತ್ತು, ಅದೇನು ಹಾಕಿ ಮಾಡ್ತಾರೋ ಅಂತ ಯಾವತ್ತಾದರೂ ಅಂದ್ಕೊಂಡಿದ್ರೆ ಇನ್ಮೇಲೆ ಆ ಪ್ರಮೇಯ ಬರಲ್ಲ ನಿಮಗೆ. ಯಾಕೆ ಅಂದರೆ ಅಷ್ಟೇ ರುಚಿಯಾಗಿ ಆದರೆ ತುಂಬ ಸುಲಭವಾಗಿ ನಮ್ಮ ಅಡುಗೆ ಶಾಲೆಯಲ್ಲಿ ಇವತ್ತು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಅಕ್ಕಿಯನ್ನು ಹಾಕೊಳ್ಳೋಣ. ಇಲ್ಲಿ 1 ಕಪ್ ಅಂದರೆ ನಾನು ತಗೊಂಡಿರೋದು ಹೆಚ್ಚು ಕಮ್ಮಿ ಅರ್ಧ ಪಾವ್ನಷ್ಟು ಬರುತ್ತೆ, ಅಥವಾ 150 ಗ್ರಾಮ್ಸ್ ಅಷ್ಟು ಅಂತ ಅಂದ್ಕೊಳ್ಳಿ. ಇದಕ್ಕೆ ಅಷ್ಟೇ ಅಳತೆಯಷ್ಟು ಅಂದರೆ ಅರ್ಧ ಪಾವ್ನಷ್ಟು ತೊಗರಿಬೇಳೆಯನ್ನು ಸೇರಿಸೋಣ. ಇವೆರಡನ್ನೂ ಒಂದು ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಬಸ್ಕೊಂಡು ಬಿಡೋಣ. ಈಗ ಇದಕ್ಕೆ ಫ್ರೆಶ್ ನೀರು ಹಾಕಿ ಬಿಟ್ಬಿಡೋಣ. ನಾವು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಈ ಅಕ್ಕಿ ಬೇಳೆ ನೆನೀತಾ ಇರಲಿ. ನೆಕ್ಸ್ಟು ನಾವು ತರಕಾರಿಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಹಿಡಿಯಷ್ಟು ಹುರುಳಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಕ್ಯಾರೆಟ್ನ ಹೆಚ್ಚಿದ್ದೀನಿ, 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ 1 ಮೀಡಿಯಮ್ ಸೈಜ್ ಸೀಮೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ, 1 ಕಪ್ ಬಟಾಣಿಯನ್ನು ತಗೊಂಡಿದ್ದೀನಿ, ಮತ್ತು 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇದಲ್ಲದೆ ನೀವು ಆಲೂಗೆಡ್ಡೆ ಅಥವಾ ಸೀಸನ್ನಲ್ಲಿ ಅವರೆಕಾಳು ಅಥವಾ ನೆನೆಸಿದ ಕಡಲೆಕಾಯಿ ಬೀಜ ಕೂಡ ಯೂಸ್ ಮಾಡ್ಬೋದು. ಮಿಕ್ಕಿದ್ಯಾವುದು ಅಷ್ಟಾಗಿ ಹೊಂದಲ್ಲ. ನೆಕ್ಸ್ಟು ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಈರುಳ್ಳಿ ಇಷ್ಟ ಆಗದೆ ಇದ್ದರೆ ಬಿಟ್ಬಿಡಿ, ಆದರೆ ಈರುಳ್ಳಿ ಹಾಕೋದ್ರಿಂದ ರುಚಿ ಒಂಥರ ಹೆಚ್ಚುತ್ತೆ. ನೆಕ್ಸ್ಟು ನಾವು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಳ್ಳೋಣ. ಇದನ್ನು ಒಂದು ಸತಿ ಚೆನ್ನಾಗಿ ತೊಳೆದುಬಿಟ್ಟು ಒಳ್ಳೆ ನೀರಲ್ಲಿ ನೆನೆ ಹಾಕಿ ಇಟ್ಬಿಡೋಣ. ಇದು ಚೆನ್ನಾಗಿ ನೆಂದ ಮೇಲೆ ಒಂದು 2-3 ಸತಿ ಕಿವುಚಿ ಚೆನ್ನಾಗಿ ರಸವನ್ನು ತೆಗೆದು ಇಟ್ಕೊಂಡಿರೋಣ. ಈಗ ಮೇನ್ ಮಸಾಲೆ ತಯಾರು ಮಾಡಿಕೊಳ್ಳುವಂಥ ಸಮಯ. ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಗಸಗಸೆ, 1 ಚಿಕ್ಕ ಚೂರಷ್ಟು ದಾಲ್ಚಿನ್ನಿ ಅಥವಾ ಚಕ್ಕೆ, 6 ಬ್ಯಾಡಗಿ ಮೆಣಸಿನ್ಕಾಯಿ ರುಚಿ ಮತ್ತು ಕಲರ್ಗೆ, 6 ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ 2-3 ಕಾಯಿಯಷ್ಟು ಏಲಕ್ಕಿಯ ಸಿಪ್ಪೆಯನ್ನು ಹಾಕ್ತಾಯಿದ್ದೀನಿ, ಬರೀ ಸಿಪ್ಪೆ. ಜೊತೆಗೆ 1/4 ಭಾಗದಷ್ಟು ಜಾಯಿಕಾಯಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವೆರಡೂ ಈ ಬಿಸಿಬೇಳೆಬಾತ್ ಫ್ಲೇವರ್ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುವಂಥದ್ದು. ನೋಡಿ, ಈ ಜಾಯಿಕಾಯಿ ಇಷ್ಟು ದಪ್ಪನೇದಿರುತ್ತೆ, ಬಟ್ ಇದು ಎಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೋ. ಇದು ಜಾಸ್ತಿ ಆದರೆ ಒಂಥರ ಚೆನ್ನಾಗಿರಲ್ಲ, ತುಂಬ ಮಸಾಲೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಇದನ್ನು 1/4 ಭಾಗದಷ್ಟು ಮಾತ್ರ ತಗೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಒಲೆ ಹಚ್ಕೊಂಡು ಇದನ್ನು ಹುರ್ಕೊಳ್ಳೋಣ. ಇದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ ಎಲ್ಲನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಉರಿ ಆದಷ್ಟು ಸಣ್ಣ ಉರಿಲೇ ಮಾಡ್ಕೊಳ್ಳಿ, ಜಾಸ್ತಿ ಆದರೆ ಬೇಗ ಸೀದ್ಕೊಂಬಂದ್ಬಿಡತ್ತೆ. ನಾನಿಲ್ಲಿ ಮೆಣಸಿನ್ಕಾಯಿನ ಇಷ್ಟು ಹಾಕಿದ್ದೀನಿ ಅಂದರೆ ಇದು ಮೈಲ್ಡ್ ಖಾರ ಇರುತ್ತೆ ಅಷ್ಟೇ, ಮಾಮೂಲಾಗಿ ನಮ್ಮ ಸಂಗಾತಿಯಲ್ಲಿ ಮಾಡೋ ಥರ. ನೀವು ಇನ್ನೂ ಹೆಚ್ಚು ಖಾರ ತಿನ್ನೋರಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸಾಕು, ಕೆಂಪು ಮೆಣಸಿನ್ಕಾಯಿನ ಬೇಕಾದರೆ ಇನ್ನೊಂದು 2 ಹೆಚ್ಚು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಬರೀ ಏಲಕ್ಕಿ ಸಿಪ್ಪೆ ಮಾತ್ರ ಹಾಕಿದೆ ಅಂತ ಹೇಳಿದೆ. ಏಲಕ್ಕಿನೇ ಹಾಕ್ಬಿಟ್ರೆ
ಅದು ಒಂಥರ ತುಂಬ ಮಸಾಲೆ ಜಾಸ್ತಿ ಆದಂಗೆ ಅನ್ನಿಸ್ಬಿಡುತ್ತೆ. ಈ ಪಲಾವ್ಗೆಲ್ಲ ಹಾಕ್ತೀವಲ್ಲ ಆ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು ಪಾಯಸಕ್ಕೆಲ್ಲ ಏಲಕ್ಕಿ ಬಿಡಿಸ್ತೀರಲ್ಲ, ಆಗ ಕಾಳು ಉಪಯೋಗಿಸಿದ ಮೇಲೆ ಸಿಪ್ಪೆ ಬಿಸಾಕಿರಬೇಡಿ. ಈ ಪಲ್ಯದ ಪುಡಿ ಮಾಡುವಾಗ ಅಥವಾ ಬಿಸಿಬೇಳೆಬಾತ್ ಪುಡಿ ಮಾಡುವಾಗ ಆ ಸಿಪ್ಪೆನ ಹಾಕ್ಕೊಂಡ್ರೆ ಅದೊಂಥರ ತುಂಬ ಒಳ್ಳೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ತುಂಬ ರುಚಿಯನ್ನು ಹೆಚ್ಚಿಸುತ್ತೆ. ಈಗ ನಾನು ಇದಕ್ಕೆ ಒಂದು 3/4 ಟೀ ಸ್ಪೂನಷ್ಟು ಮೆಂತ್ಯವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಮುಂಚೆನೂ ಕೂಡ ಹಾಕೋಬೋದು ನೀವು, ಅಂದರೆ ಬೇಗ ಮೆಂತ್ಯ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಈ ಸ್ಟೇಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಗಮನಿಸಿ, ನಾನಿಲ್ಲಿ ಹಿಂಗೆ ಹಾಕ್ಕೊಳ್ಳಿಲ್ಲ, ಏಕೆಂದರೆ ನಾನು ಈರುಳ್ಳಿ ಉಪಯೋಗಿಸ್ತಾ ಇರೋದ್ರಿಂದ ಇಂಗು ಮತ್ತು ಈರುಳ್ಳಿ ಅಷ್ಟು ಹೊಂದಲ್ಲ. ನೀವು ಈರುಳ್ಳಿ ಉಪಯೋಗಿಸಲ್ಲ ಅನ್ನೋದಾದರೆ ನೀವು ಹುರಿಯೋಕ್ಕೆ ಹಾಕ್ಕೊಳ್ಳುವಾಗ ಇಂಗನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಈ ಲಾರ್ಜ್ ಕ್ವಾಂಟಿಟಿಲಿ ಬಿಸಿಬೇಳೆಬಾತು, ಪಲ್ಯದ ಪುಡಿ ಇದೆಲ್ಲ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಬಿಸಿಬೇಳೆಬಾತ್ ಪುಡಿ ರೆಡಿ ಇದ್ಬಿಟ್ರೆ ನೀವು ಬರೀ ಅಕ್ಕಿಬೇಳೆ ಉಪಯೋಗಿಸಿ ಅಂತಲ್ಲ, ಅವಲಕ್ಕಿ ಬಿಸಿಬೇಳೆಬಾತ್ ಮಾಡ್ಕೊಳ್ಬಹುದು ತಿಂಡಿಗೆ, ಅಥವಾ ರವಾ ಬಿಸಿಬೇಳೆಬಾತ್ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ ಹುರಿದು ಎಲ್ಲ ಹಾಕೊಳ್ಳೋ ಬದಲು ಪುಡಿ ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಇನ್ನೂ ಎಷ್ಟೋ ಹೊಸ ರುಚಿಗಾಗಿ ನೀವು ಸಂಗಾತಿ ಚಾನಲ್ನ ನೋಡ್ತಾನೇ ಇರಿ, ಹೊಸದು ಕಲಿತಾನೇ ಇರಿ, ನನ್ನನ್ನು ಎನ್ಕರೇಜ್ ಮಾಡ್ತಾನೇ ಇರಿ. ಈಗ ನಮ್ಮ ಮಸಾಲೆ ರೆಡಿಯಾಗಿದೆ. ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ನೀರು ಹಾಕಿ ನುಣ್ಣಕ್ಕೆ ತಿರುವಿಟ್ಕೊಂಡ್ರೆ ನಮ್ಮ ಮಸಾಲೆ ಕೂಡ ರೆಡಿ ಆಯಿತು. ಈಗ ಪ್ರಿಪ್ರೇಷನ್ಸ್ ಎಲ್ಲ ಮುಗಿದಿದೆ. ಈಗ ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಅದಕ್ಕೆ 1/4 ಕಪ್ನಷ್ಟು, ಅಂದರೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕಿ 1 ನಿಮಿಷ ಬಾಡಿಸ್ಕೊಳ್ಳೋಣ. ಇದು ಬೇಯಬೇಕು ಅಂತೇನಿಲ್ಲ, ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಆ ಹಸಿ ವಾಸನೆ ಹೋಗುತ್ತೆ ಅಷ್ಟೇ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕೂಡ ಹಾಕೋಣ. ನೀವು ಈರುಳ್ಳಿ ಉಪಯೋಗಿಸಲ್ಲ ಅನ್ನೋದಾದರೆ ಎಣ್ಣೆಗೆ ಡೈರೆಕ್ಟಾಗಿ ಫಸ್ಟೇ ಟೊಮೆಟೊ ಹಾಕ್ಕೊಂಬಿಡಿ. ಟೊಮೆಟೊ ಹಾಕಿದ್ಮೇಲೆ 1 ನಿಮಿಷ ಬಾಡಿಸ್ಕೋಬೇಕು. ಅದು ಕೂಡ ಅಷ್ಟೇ, ಸ್ವಲ್ಪ ಮೆತ್ತಗಾಗಲಿ, ಅದು ಬೇಯುತ್ತೆ, ಆದರೂ ಹಸಿ ವಾಸನೆ ಹೋಗುವಷ್ಟು ಅಷ್ಟೇ. ಈಗ ನಾವು ರೆಡಿ ಮಾಡ್ಕೊಂಡಿದ್ದಂಥ ತರಕಾರಿಗಳನ್ನು ಒಂದೊಂದಾಗಿ ಸೇರಿಸ್ತಾ ಹೋಗೋಣ. ಬಟಾಣಿ, ಸೀಮೆ ಬದನೆಕಾಯಿ ಅಥವಾ ನೀವು ಆಲೂಗೆಡ್ಡೆ ಉಪಯೋಗಿಸಿದ್ದಿದ್ರೆ ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಅದನ್ನು ಕೂಡ ಎಣ್ಣೆ ಜೊತೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ. ಇದೆಲ್ಲ ಆಗೋವರೆಗೂ ಉರಿ ಸಣ್ಣನೇ ಇರಲಿ. ಈಗ ಇದಕ್ಕೆ ನಾವು ಅಕ್ಕಿ ಬೇಳೆ ನೆನೆಸಿಟ್ಟಿದ್ವಲ್ಲ ಅದನ್ನು ನೀರೆಲ್ಲ ತೆಗೆದು ಇದಕ್ಕೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡೋಣ. ಈಗ ತಿರುವಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೋಣ. ಹುಳಿ ನೀರು ಕಿವುಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸೋಣ. ಇದಕ್ಕೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕೋಣ. ಇದಿಷ್ಟು ಹಾಕಿದ್ಮೇಲೆ ಒಂದು ಸತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಪೂರ್ತಿ ಆಗಕ್ಕೆ ನಾವು ಅಕ್ಕಿಬೇಳೆ ನೆನೆ ಹಾಕಿದ್ವಲ್ಲ ಆ ಬೌಲಲ್ಲಿ ಹೆಚ್ಚು ಕಮ್ಮಿ 3-3.5 ಬಟ್ಲಷ್ಟು ನೀರು ಹಿಡಿಯುತ್ತೆ. ಅಂದರೆ ಎಲ್ಲನೂ ಅದರಲ್ಲೇ ತಿರುವುಕೊಳ್ಳೋಕ್ಕಾಗಲಿ, ಹುಣಸೆ ನೀರು ಕಿವುಚ್ಕೊಳ್ಳೋಕ್ಕಾಗಲಿ, ನಾ ಹೇಳ್ತಿರೋದು ಟೋಟಲ್ ನೀರು ಕ್ವಾಂಟಿಟಿ ಎಷ್ಟು ಬೇಕು ಅಂತ 3 ಅಥವಾ ಇನ್ನೊಂದು ಸ್ವಲ್ಪ ಅಂದರೆ 3.5 ಹಿಡಿಯುತ್ತೆ ನೀರು. ಈಗ ಮರಿದಲ್ಲೇ ಲಾಸ್ಟಲ್ಲಿ ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಹೆಚ್ಚು ಕಮ್ಮಿ 1-1.25 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕೋಬಹುದು. ಎಲ್ಲ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ತಳಕ್ಕೆ ಎಣ್ಣೆ ಹಾಕಿರೋದ್ರಿಂದ ಇದು ಖಂಡಿತ ತಳ ಹತ್ತಲ್ಲ, ನೀವು ಲಾಸ್ಟಲ್ಲಿ ನೀವೇ ನೋಡೋರಂತೆ. ಈಗ ಮಿಕ್ಕಿದ್ದು 1 ಬಟ್ಲಷ್ಟು ನೀರು ಕೂಡ ಸೇರಿಸ್ಬಿಟ್ಟು ಮತ್ತೆ ಒಂದು ಸತಿ ಕಲಕಿ ನೋಡಿ. ಇಷ್ಟು ನೀರಾಗಿರಬೇಕು, ಅಂದರೆ ಬೇಯಕ್ಕೆ ಮುಂಚೆ ನಾ ಹೇಳ್ತಾ ಇರೋದು.
ಇಷ್ಟು ನೀರಾಗಿದ್ದರೆ ಬೆಂದ ಮೇಲೆ ನಿಮಗೆ ಪರ್ಫೆಕ್ಟ್ ಹದಕ್ಕೆ ಬಿಸಿಬೇಳೆಬಾತ್ ರೆಡಿಯಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಉರಿಯನ್ನು ಮೀಡಿಯಮ್ ಹೈ ಮಾಡಿ ವೆಯ್ಟ್ ಹಾಕಿ 3 ವಿಸಿಲ್ ಕೂಗಿಸಿದ್ರೆ ನಮ್ಮ ಬಿಸಿಬೇಳೆಬಾತ್ ಈ ರೀತಿ ರೆಡಿಯಾಗಿರುತ್ತೆ. ನೋಡಿ, ಹದ ಪರ್ಫೆಕ್ಟ್ ಆಗಿದೆ ಮತ್ತು ಒಂದು ಚೂರು ಕೂಡ ತಳ ಹತ್ತಿಲ್ಲ. ಇದರ ಘಮಲು ಮಾತ್ರ ನಮ್ಮ ಕಿಚನಿಂದ ಹಾಲು ರೂಮ್ಗೆಲ್ಲ ತಲುಪಿದೆ. ಅಷ್ಟು ಚೆನ್ನಾಗಾಗಿದೆ, ಅಷ್ಟು ಪರ್ಫೆಕ್ಟಾಗಿದೆ. ನೀವೇ ನೋಡ್ತಾ ಇದ್ದೀರಾ. ವಾವ್, ಯಮ್ಮಿ ಅಲ್ಲ. ಈಗ ಇದು 90% ರೆಡಿ ಆಯಿತು. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡುವಂತಹ ಸಮಯ. ಒಂದು ಬಾಣಲೆ ಅಥವಾ ಸೌಟನ್ನು ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ಇದಕ್ಕೆ ತುಪ್ಪದ ಒಗ್ಗರಣೆನೇ ತುಂಬ ಚೆನ್ನಾಗಿರುತ್ತೆ. ನಾವು ಈ ಸಾರಿಗೆಲ್ಲ ಹಾಕ್ತೀವಲ್ಲ ಆ ಥರ. ಇದಕ್ಕೆ ತುಪ್ಪ ಕರಗದ ಮೇಲೆ, ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಿಟ್ಕುಟ್ಟುತ್ತಲು ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಗೋಡಂಬಿ ಕೂಡ ಅಷ್ಟೇ. ಇದೆಲ್ಲ ಏನಂದರೆ ನಿಮಗೆ ಎಕ್ಸ್ಟ್ರಾ ಎಫೆಕ್ಟ್ ಕೊಡುವಂಥದ್ದು. ಸೊ ಒನ್ಸ್ ಇನ್ ಎ ವೈಲ್ ತಿನ್ನುವಾಗ ರುಚಿ ಬಗ್ಗೆ ಯೋಚನೆ ಮಾಡಿ, ಕ್ಯಾಲೋರೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಬಾಡಿಸ್ಕೊಳ್ಳೋಣ. ಈ ರೀತಿ ತಯಾರಾದ ಒಗ್ಗರಣೆಯನ್ನು ತಯಾರಾಗಿರುವಂತಹ ಬಿಸಿಬೇಳೆಬಾತ್ಗೆ ಸೇರಿಸೋಣ. ಈಗ ರುಚಿಯಾದ ಬಿಸಿಬೇಳೆಬಾತ್ ರೆಡಿ ಟು ಸರ್ವ್. ನೀವಿದನ್ನು ಮೊಸರು ಬಜ್ಜಿ ಜೊತೆ, ಪಚ್ಚಡಿ ಜೊತೆ, ಚಿಪ್ಸ್ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡಿ. ನೀವೇನು ಮಾಡಿದ್ರಿ? ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲ ಹೇಗೆ ಅನ್ನಿಸ್ತು ಇದರ ರುಚಿ? ನಮಗೂ ತಿಳಿಸಿ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ತಯಾರಾಗೋಯ್ತು ನಮ್ಮ ಬಿಸಿಬೇಳೆಬಾತು ಅಂತ. ನೀವು ಕೂಡ ಇವತ್ತೇ ಟ್ರೈ ಮಾಡಿ ಸೂಪರ್ ಅನ್ನಿಸ್ಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೆಚ್ಚು ಜನರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಲೇ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ಬಾರಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.